ಹಾಗೆಯೇ ನಮ್ಮ ಪಡ್ಡೆ ಹುಡುಗರ ನಿಧಿಗಿರಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹುಡುಗಿ ಬದಾಮಿ ಬೆಡಿಗೆ ಅವರಿಗೆ ಆಶೆ ಚಕ್ರ ಇರ್ತಕ್ಕಂಥ ಬಿರುದನ್ನು ನೀಡಲಾಗಿದೆ. ಹಾಗೆಯೇ ವಿಲಾಸಿ ನಿಗಸದ ಮನೆಗಳಿಗೂ ಸ್ಪರ್ಶಿಸಿದಾಗಿರ್ತಕ್ಕಂಥ ಶಶಿರೇಖಾ ಬದಾಮಿ ಅವರಿಗೆ ನಮ್ಮ ರಂಗಭೂಮಿಯ ರತ್ನ ಅಂತಕ್ಕಂಥ ಗೌರವ ಬಿರುದನ್ನು ನೀಡಿ ಗೌರವ ಸನ್ಮಾನಿಸಲಾಗಿದೆ. ಹಾಗೆಯೇ ಮೇಕಪ್ ಮ್ಯಾನ್ ಅತ್ಯುತ್ತಮ ಮೇಕಪ್ ಮನೆಯವರಿಗೆ ರಂಗತಾರೆ ಅಂತಕ್ಕಂಥ ಬಿರುದನ್ನು ನೀಡಿ ಗೌರವ ಸನ್ಮಾನಿಸಲಾಗಿದೆ. ನಮ್ಮ ರಂಗ ಸಂಗಮ ಕಲಾವಿದರ ಬಳಗದಿಂದ ಪಡೆದಿರುವ ನಮ್ಮ ಶರಣಬಸವ ಹತ್ತೂರು ಅವರು ನಿಜವಾಗಿ ಹೇಳ್ಬೇಕಂದ್ರೆ ಈ ನಾಟಕ ಆಯ್ತು, ಊರ ನಾಟಕ ಆಯ್ತು, ನಮ್ಗೋಸ್ಕರ ಬಹಳಷ್ಟು ಶ್ರಮ ಪಟ್ಟು ತಮ್ಮ ಕೆಲಸಕ್ಕೆ ಒತ್ತು ಕೊಟ್ಟು ಹಗಲಿ ರಾತ್ರಿ ನಿಂತು ನಮ್ಮ ಜೊತೆಗೆ ಕೆಲಸ ನೀಡಿದ್ರು. ನಾವು ಕೆಲವು ಟೈಮ್ ಪ್ರಾಕ್ಟೀಸ್ಗೂ ಹೋಗ್ತಿದ್ದಿಲ್ಲ, ಆದ್ರೂ ಫೋನ್ ಮಾಡಿ ನಮ್ಗ ಬೈದು ಹತ್ತಿ ಕರ್ಕೊಂಡು ನಮ್ಗೋಸ್ಕರ ಬಹಳ ಶ್ರಮ ಪಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ರಂಗ ಸಂಗಮ ಕಲಾವಿದರ ವೇದಿಕೆಯಿಂದ ಈ ವೇದಿಕೆಯಲ್ಲಿ ಅನ್ವರಿ ಸಾಬ್ ವೇದಿಕೆ ಮೇಲೆ ಕೊಡಬೇಕಾಗಿ ಕೇಳ್ಕೊಳ್ತೇವೆ. ಇವರು ನಮ್ಮ ಕಚ ಸಂಚಾಲಕರು ಅಂತ ಹೇಳ್ಬೋದು. ನಿಜ ಹೇಳ್ಬೇಕಂದ್ರೆ ಇವರು ಕೂಡ ನಮ್ಮ ಜೊತೆ ಹಗಲಿ ರಾತ್ರಿ ನಿಂತು ನಮಗೆ ಬಹಳಷ್ಟು ಶ್ರಮ ವಹಿಸಿದ್ದಾರೆ.
ಅವರಿಗೆ ಅವ್ರ ಭವನ ಇರ್ತಕ್ಕಂಥ ಕುಪ್ಪಣ್ಣ ಬೋಯಿಯವರು ಅರ್ಧ ತೊಲೆ ಬಂಗಾರದೊಂದನ್ನು ನೀಡಿರ್ತಾರೆ. ನಾನು ಅವ್ರಿಗೆ ಆಗ್ತಾ ಇದ್ದೀನಿ. ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಬುಕಿಂಗ್ ಆಫೀಸರ್ ಆದ ಶ್ರೀ ರಮೇಶ್ ವಟಗಲ್ ಪಾನ್ ಶಾಪ್, ಶ್ರೀ ಶರಣಬಸವ ಕವಿತಾಳ್, ಶ್ರೀ ಶಿವಕುಮಾರ್ ಹುಡಿ, ಶ್ರೀ ಅಮರ್ ಮೀನ್ಸ್ಗೂರ್ ಇವರು ಕೂಡ ವೇದಿಕೆ ಮೇಲೆ ಬಂದು ಗೌರವಪೂರ್ವಕ ಶಿವರಿಲಗಲ್ ಇವರು ಕೂಡ ಒಂದೇ ಒಂದು ಸೇಡಿಗಾಗಿ ನನ್ನ ಸ್ವಾಭಿಮಾನವನ್ನೇ ಮರೆತು ಸಂತೋಷದ ಬೆನ್ನತ್ತಿದ ನನ್ನ ದ್ವೇಷ ಆವೇಶಗಳು ಚೈತ್ರಳ ಚೆಲುವಿನ ಮೋಡಿಗೆ ಮಂದವಾಗಿ ಬಂದ ಉದ್ದೇಶವನ್ನೇ ಮರೆಸಿಬಿಟ್ಟಿದೆ. ಎಂದು ಕಾಣದ ಸುಂದರ ಸರ್ವಾಂಗಗಳ ಸಂಕಲನ ಚಿತ್ತಾಕರ್ಷಣೆಯ ಶೃಂಗಾರ ಸೊಗಸಾಗಿ ನಡುವನ್ನೇ ನರ್ತಿಸುವ ಆ ಕೌಶಲ್ಯ ನಡುಗೆ ನೋಡುಗರ ಅಂತರಂಗವನ್ನೇ ರೋಮಾಂಚನಗೊಳಿಸುವ ಆ ಕಣ್ಣಂಚಿನ ನೋಟಕ್ಕೆ ಅದೆಷ್ಟೋ ಜನರು ಕರಗಿ ಕಂಗಾಲಾಗಿ ಮಧುರ ಕನಸು ಕಲ್ಪನೆಗಳನ್ನು ಕಟ್ಟಿಕೊಂಡು ನಿರಾಶೆಗೊಂಡಿರಬಹುದು. ಪ್ರಾಯಶ ಆ ಪಾದರಸದಲ್ಲಿರುವ ಆ ಇನ್ನಾರ ಬಲಿಗೂ ಬಿದ್ದಿಲ್ಲವೆಂದು ಕಾಣುತ್ತದೆ. ಅದೃಷ್ಟವಶಾತ್
ನಾಳೆ ನಾನೇನಾದರೂ ಅವರ ಕಾಲು ಚಾಲಕನಾಗಿ ನೇಮಕಗೊಂಡರೆ ಮೊದಲು ಆ ಮುದ್ದು ಮನೋಹರಿಯ ಮೇಲೆ ಮೋಹಪಾಶವನ್ನೆಸೆದು ನನ್ನ ಬಳಿಗೆ ಬೀಳುವಂತೆ ಮಾಡಬೇಕು. ನಂತರ ಆ ಭಿಕಾರಿ ಸಂತೋಷನ ಮ್ಯಾನೇಜರ್ ಹುದ್ದೆಯನ್ನು ಗೆದ್ದುಕೊಂಡು ಮತ್ತೆ ಅವನನ್ನು ಬೀದಿ ಪಾಲು ಮಾಡಬೇಕು. ನಂತರ ನನ್ನ ಮತ್ತು ಚೈತ್ರ ಪ್ರೇಮಾಲಿಂಗನವನ್ನು ಚಿತ್ರಗೊಳಿಸಿ ಅವರ ಸಕಲ ಸಂಪತ್ತನ್ನು ನನ್ನ ಕೈವಶ ಮಾಡಿಕೊಳ್ಳಬೇಕು. ಲಕ್ಷ್ಮಿ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಸ್ವತಃ ತಾವೇ ನಿಂತು ಅದ್ದೂರಿಯಾಗಿ ಮದುವೆ ಮಾಡಿ ಆಶೀರ್ವಾದ ಮಾಡಬೇಕಿರುವ ತಂದೆಗೆ ಒಂದು ಹಾಳೆ ಮೇಲೆ ಮದುವೆಗೆ ಬನ್ನಿ ಅಂತ ಆಹ್ವಾನ ನೀಡ್ತಾ ಇರೋದು ನನ್ನ ಮನಸ್ಸಿಗೆ ಯಾಕೋ ದುಃಖವಾಗ್ತಾ ಇದೆ ಸ್ವಾಮಿ, ದುಃಖವಾಗ್ತಾ ಇದೆ. ಯಾಕೆ ದುಃಖ ಆಗ್ತಾ ಇದೆ? ಅವರಿಗೆ ಮಗನ ಸುಖ ಸಂತೋಷವು ಮುಖ್ಯವಾಗಿದ್ದರೆ ಖಂಡಿತ ಆ ವಾತ್ಸಲ್ಯ ಮದುವೆಗೆ ಕರೆ ತಂದು ಅಕ್ಷತೆ ಹಾಕಿಸಿ ಆಶೀರ್ವಾದ ಮಾಡಿಸುತ್ತೆ. ಹಣ ಅಂತಸ್ತೆ ಮುಖ್ಯವಾಗಿದ್ದರೆ ಆ ದುರಾಭಿಮಾನ ಮನೆಯಲ್ಲಿ ಕೂಡಿಸಿ ಹಿಂಸೆ ಕೊಡುತ್ತೆ. ನನಗೋಸ್ಕರ ನೀವು ನಿಮ್ಮ ತಂದೆಯವ್ರ ಜೊತೆ ಜಗಳ ಮಾಡಿ ಬಂದಿದ್ದು ಮನೆ ಬಿಟ್ಟು ಬಂದವರ ನೋಡಿದ್ರೆ ನನ್ಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಹುಚ್ಚಿ, ಇಲ್ಲಿ ಭಯ ಪಡುವ ಪ್ರಸಂಗವೇನಿದೆ? ಉಭಯ ಮನಸ್ಸುಗಳು ವ್ಯತ್ಯಾಸಗೊಂಡಾಗ ಪರಿಸ್ಥಿತಿ ಸ್ವಲ್ಪ ವಿಕೋಪಗೊಳಗಾಗೋದು ಸಹಜ. ಆ ಧನ ಪಿಶಾಚಿಗೆ ಆ ಧನಲಕ್ಷ್ಮಿಯೇ ಬೇಕಾಗಿತ್ತು, ನನ್ನನ್ನು ಹೊರ ತಳ್ಳಿದ. ಈ ಸದ್ಗುಣ ಪ್ರಿಯನಿಗೆ ನಿನ್ನಂತ ಸಚ್ಚಾರಿತ ಸಂಗಾತಿ ಬೇಕಾಗಿತ್ತು. ನಾನು ನಿನ್ನನ್ನು ಹುಡ್ಕೊಂಡು ಬಂದೆ. ಹೀಗಾಗುತ್ತೆ ಅಂತ ನಾನು ನಿಮಗೆ ಮೊದಲೇ ಬೇಡಿಕೊಂಡೆ. ನೀವೇನೇನು ಹೇಳಿ ನನ್ನ ಮನಸ್ಸನ್ನ ಪರಿವರ್ತನೆ ಮಾಡಿ ನನ್ನ ಹೃದಯದಲ್ಲಿ ನಿಮ್ಮ ಪ್ರೇಮದ ಬೀಜವನ್ನೇ ಬಿಟ್ಬಿಟ್ರಿ ನೀವು. ಈಗ ಅದು ಗಂಭೀರವಾಗಿ ನನ್ನ ಬಾಳ ತುಂಬೆಲ್ಲ ಅಂಕುಶ ಬಿಟ್ಟಿದೆ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಆ ವಿಧಿ ನಮ್ಮ ಬಾಳಲ್ಲಿ ಬಿರುಗಾಳಿ ಬೀಸಿದ್ರೆ ನಾನು ಖಂಡಿತ ಬದುಕೋದಿಲ್ಲ ಬಿಜು, ನಾನು ಖಂಡಿತ ಬದುಕೋದಿಲ್ಲ. ಲಕ್ಷ್ಮಿ, ಸತ್ತು ಬರಿತ ಬೀಜ ಸದೃಢವಾದ ಬೇರಿನಿಂದ ಬೆಳೆದ ಮರಕ್ಕೆ ಯಾವ ಬಿರುಗಾಳಿಯು ಏನು ಮಾಡಕ್ಕಾಗೋದಿಲ್ಲ ಲಕ್ಷ್ಮಿ. ಸಣ್ಣ ಮತ್ತೊಂದು ದೊಡ್ಡ ಮಣ್ಣಿನ ಚೂರು ಚೂರು ಮಾಡುವ ಹಾಗೆ, ಒಂದು ಸಣ್ಣ ಗಿಡಿ ಇಡೀ ಕಾಡನ್ನು ಸುಟ್ಟು ಹಾಕುವ ಹಾಗೆ, ಎಂತ ದುಷ್ಟಶಕ್ತಿ ಬಲಿಷ್ಠ ಶಕ್ತಿಯನ್ನು ಸೋಲಿಸುವ ಹಾಗೆ ಮೊದಲೇ ನಿಮ್ಮ ತಂದೆಯವರ ಹಠಮಾರಿ ಎಂದು ಹೇಳ್ತೀರಾ. ಏನಾದ್ರೂ ಪ್ರಯತ್ನ ಮಾಡಿ ತಮಗೆ ಬೇಡ ಆಗಿರುವ ನಮ್ಮಿಬ್ಬರ ಪ್ರೇಮದ ಬೆಸ್ಗೆಯನ್ನು ಬಿಡಿಸ್ಬಿಟ್ರಿ ಅದು ನನ್ನ ಗತಿ. ಲಕ್ಷ್ಮಿ, ಬೇಸುಗೆಯನ್ನು ಬಿಡಿಸಬಹುದು, ಆದರೆ ಬೆರೆತಿರುವುದನ್ನು ಬೇರ್ಪಡಿಸುವುದಕ್ಕೆ ಯಾರಿಂದ ತಾನೇ ಸಾಧ್ಯ? ಲಕ್ಷ್ಮಿ, ಸಿಹಿ ಮತ್ತು ಸಕ್ಕರೆಯನ್ನು ಬೇರೆ ಬೇರೆ ಮಾಡೋದಕ್ಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಲಕ್ಷ್ಮಿ, ಒಂದರಲ್ಲೊಂದು ಬೆರೆತಿರೋ ಈ ಎರಡು ಹೃದಯಗಳಿಗೆ ವಿರೋಧ ವ್ಯಸನವೇಕೆ? ವಿಶಾಲವಾಗಿ ಬೆಳೆದ ಈ ನಮ್ಮ ಪ್ರೇಮ ವೃಕ್ಷ ಸದಾ ಹಸಿರಾಗಿ ಆಶ್ರಯಿಸುವುದಲ್ಲಿ ಯಾವ ಸಂಶಯವೂ ಇಲ್ಲ. ಇದು ನೋಡಲ್ಲಿ ಪ್ರಚಂಡ ಪ್ರಕಾಶದಿಂದ ಇಡೀ ಪ್ರಪಂಚವನ್ನೇ ಬೆಳಗು ಆ ಭಾಸ್ಕರನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಎಂತ ಪ್ರಸಂಗ ಬಂದರೂ ಈ ಜೀವನದ ಉಸಿರವರೆಗೂ ನಾನೇನು ಕೈ ಬಿಡಿದಲ್ಲ ಲಕ್ಷ್ಮಿ. ವಿಜು, ಲಕ್ಷ್ಮಿ, ಈಗಲಾದರೂ ನಿನ್ನ ಭಯ ಭೀತಿ ಕಡಿಯುತ್ತೆ.
ಈ ದಲಿತ ಲಕ್ಷ್ಮಿಗೆ ಇಂಥ ಕಲ್ಪವೃಕ್ಷದ ಕೃಪೆಯಾಗುತ್ತೆ ಅಂತ ನಾನು ಕನಸಿನಲ್ಲೂ ನೆನೆಸಿರ್ಲಿಲ್ಲ. ಕಷ್ಟ ಕಾರ್ಪಣದ ಬೇಗುದಿಯಲ್ಲಿ ಬೆಂದು ನೊಂದಿರುವ ನನ್ನ ಬಾಳಿಗೆ ಹೊಸ ಚೈತನ್ಯ ನೀಡಿದ ನಿಮ್ಮಂತ ಕರುಣಾಮೂರ್ತಿಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ನನಗೊಂದು ತಿಳಿಯಲಾಗಿದೆ. ಲಕ್ಷ್ಮಿ, ಋಣಾನುಬಂಧಕ್ಕೆ ಮರಳಿ ಉಪಕರಿಸುವುದು ಅಧಿಕಾರ. ಅದನ್ನು ಮೌನವಾಗಿ ಸ್ವೀಕರಿಸಬೇಕು, ಆನಂದವಾಗಿ ಅನುಭವಿಸಬೇಕು. ಲಕ್ಷ್ಮಿ, ಈ ನಮ್ಮ ಪ್ರೇಮ ಸಂವಾದದಲ್ಲಿ ನಿನಗೊಂದು ಸಂತೋಷ ವಿಷಯನೇ ತಿಳಿಸೋದು ಮರ್ತ್ಬಿಟ್ಟೆ ನೋಡು. ಹೌದಾ? ಏನ್ರಿ ಅದು? ಬೆಳಗ್ಗೆ ನಿಮ್ಮ ಅಣ್ಣನಿಗೆ ಫೋನ್ ಮಾಡಿದ್ದೆ. ನಮ್ಮ ಮದುವೆ ಸ್ಥಳ ಸಮಯ ಎಲ್ಲ ತಿಳಿಸಿದೆ. ನಾಳೆನೇ ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತೇನ್ ಹೇಳಿದ್ರು? ಇನ್ನೇನು ಹೇಳ್ಬೇಕಾಗಿತ್ತು? ನನ್ನೇನು ವಿಚಾರಿಸ್ಲಿಲ್ವಾ? ಹೌದಾ? ಬರ್ಲಿ ಹಾಗಾದ್ರೆ. ಇನ್ನ ಮದುವೆನೇ ಮುಗ್ದಿಲ್ಲ, ಆಮೇಲೆ ನನ್ನ ಮರ್ತ್ಬಿಟ್ರಲ್ಲ. ಅವನಿಗಿಂತಲೂ ಚೆನ್ನಾಗಿ ನೋಡ್ಕೊಳ್ಳೋದು ಈ ಭಾವ ಸಿಕ್ಕ ಮೇಲೆ ಅವನು ಯಾಕೆ ನಿನ್ನ ಬಗ್ಗೆ ಚಿಂತೆ ಮಾಡ್ತಾನೆ? ಅಲ್ಲ ರೀ, ಇನ್ನೂ ನೀವು ಅನ್ಕೊಂಡಿಗೆ ತಾಳಿನೇ ಕಟ್ಟಿಲ್ಲ, ಆಮೇಲೆ ನನ್ನ ಭಾರನೆಲ್ಲ ನಿಮ್ಮೇಲೆ ಹೊರಿಸ್ಬಿಟ್ರೇನು? ಬರೀ ಭಾರ ಅಷ್ಟೇ ಅಲ್ಲ, ಕೆಲವು ಕರಾರು ಸಹ ಹಾಕಿದ್ದಾರೆ. ಕರಾರ? ಏನ್ರಿ ಅವು? ಹೇಳಲೇಬೇಕಾ? ಹೌದು, ಹೇಳಲೇಬೇಕು. ನಂಬರ್ 1, ನಮ್ಮ ತಂಗಿನ ಯಾವ ಕಾರಣಕ್ಕೂ ಅವಳ ಕಣ್ಣಲ್ಲಿ ನೀರು ಬರದ ಹಾಗೆ ಕಾಪಾಡಬೇಕು. ನಂಬರ್ 2, ಯಾವ ಕೆಲಸಕ್ಕೂ ಹಚ್ಚದೆ ರಾಣಿಯಾಗಿ ನೋಡ್ಕೋಬೇಕು. ನಂಬರ್ 3, ದಿನಾಲು ರುಚಿ ರುಚಿಯಾದ ಅಡಿಗೆ ಮಾಡಿ ಹೊಸ ಹೊಸ ಉಡುಗೆಯನ್ನು ಉಡಿಸಿ ಬಳಸಬೇಕು. ನಂಬರ್ 4, ನೀನು ಎಲ್ಲಿಗೆ ಹೋದ್ರು ಏನೇ ಮಾಡಿದ್ರು ನಮ್ಮ ತಂಗಿಯ ಅಪ್ಪಣೆ ತಗೊಂಡೇ ವಸ್ತುನ ದಾಟಬೇಕು. ನಂಬರ್ 5, ಹೇಳ? ಸಾಕು. ನನಗೆ ನಿಮ್ಮ ಪಾದ ಸೇರ್ಬಿಟ್ರೆ ಬೇರೆ ಏನು ಬೇಕಾಗಿಲ್ಲ. ಪಾದ ಸೇವೆ ಎಲ್ಲ ಆಮೇಲೆ ಮಾಡುವಂತೆ ಈಗ ಏನಾದರೂ
ತುಂಬಾ ಸಮಯವಾಯ್ತು. ಒಂದೇ ಸಲ ಮದುವೆ ಬಟ್ಟೆ ತಗೊಂಡು ಹೋಗ್ಬಿಡೋಣ ನೋಡಿ. ಪಿಂಡ್ರಿ ಮಗ ಅಂತ ನಮ್ಮಪ್ಪ ಐತಲ್ರಿ ಅವನ ಹಣದಾಸೆಗೋಸ್ಕರ ಅವನ ಬಲಿಗಪ್ಪ ಇವನ್ ಬಲಿಗಪ್ಪ ಅದ್ರಾಗ ಮಾಸ್ತರನ್ ಬಲಿಗಪ್ಪ ಅಂತಾನ. ಅವ್ರೇನ 5,000 ರೂಪಾಯಿ ಸಂಬಳ ಬರ್ತೈತಂತ. ಅವ ಬಂಗಾರದ ಕೋಳಿ ಅಂತ. ಅವನೇನಾರ ನಾ ಮದುವೆ ಅಂದ್ರೆ ನನ್ನಂತ ಪುಣ್ಯವತಿ ಯಾರು ಇಲ್ಲ ಅಂತ ಹೇಳ್ತಾನೆ ನಮ್ಮಪ್ಪ. ನಮ್ಮ ಅಪ್ಪನ ಮಾತು ಕೇಳಿ ಬಂಗಾರ ಅಂತ ನಮ್ಮ ಹುಡುಗ ಚಂದ ಮೋಸ ಮಾಡ್ದೆ. ಅವ್ನ ಸಂಬಳ ತಗೊಂಡು ನಾನೇನ್ ಮಾಡ್ರಿ? ನಮ್ಮ ಹುಡುಗ ಹೆಂಗದ ಬಡವ ದುಡ್ದಾಗ ಅಪ್ಪಟ್ಟು ಶ್ರೀಮಂತ ಇವ್ನು ತಗೊಂಡ್ ನಾ ಏನ್ ಮಾಡ್ರಿ? ನಮ್ಮ ಹುಡುಗ ಏನಿಲ್ರಿ ಮಗದಾಗ ಒಂದ್ ಕಪ್ಪ ಅದನ್ನ ಆದ್ರ ಕಣ್ಣಾಗಂತ್ರು ಮದುವೆಯ ವಯಸ್ಸು ಎಲ್ಲೆಲ್ಲೂ Bye.
ಇಲ ಮಲ್ಲಿಗೆಯ ಗಗನದ ಬೆಣ್ಣೆ ಇಟ್ಟಂಗ ಕೈಟೌದಿಲ್ಲ. ನೀ ಯಾವ್ದ್ರಲ್ಲಿ ಈ ಪ್ರಿಯತಮನನ್ನು ಹೊಗಳುತ್ತಿರುವಾಗ ಆ ಚಂದ್ರಾಮನಿಗಿಂತಲೂ ಈ ಸರ್ವಾಂಗ ಚಂದ್ರಾಮ ಸುರಂಗನೆಂದು ನೀನು ವರ್ಣಿಸುತ್ತಿರುವಾಗಲೇ ಬಂದೆ ಪ್ರಿಯೆ. ಏನಿವತ್ತು ಇಷ್ಟೊಂದು ಬಾಯಿ ತುಂಬ ನನ್ನ ವರ್ಣಿಸ್ತಿರೋದು ಕಾರಣವೇನಿಲ್ಲ ಕಥನ ಯಾಕ ಕಾರಣವೇನಿಲ್ಲ. ಆದ್ರೆ ನಮ್ಮ ಅಪ್ಪನ ಗುಣ ಅಂತ ನಿನಗೆ ಗೊತ್ತಾಯ್ತಲ್ಲ, ಹೆಂಡ್ರಿ ಮಗ ಹಣದ ಆಸೆಗಾಗಿ ಅವನು ಹೊಲಿಸ್ಕೋ ಇವನು ಹೊಲಿಸ್ಕೋ ಅಂತ ಉಪದೇಶ ಮಾಡುವ ಪರದೇಶಿ ಪ್ರಾಣಹಾರನ ಯಾವಾಗ ಆದಿತ್ತು, ನಿನ್ನ ಕೈ ಹಿಡಿದು ಕುಣಿಯುವ ಶುಭಯೋಗ ಯಾವಾಗ ಬಂದಿತ್ತು ಅಂತ ನಾ ಕಾಯಕ್ ಹತ್ತೀನಿ. ಚಕೋರಿಗೋಸ್ಕರ ಈ ಚಂದ್ರಾಮನ್ ಹುಟ್ಟಿರುವಾಗ ನೀ ಯಾಕೆ ಚಿಂತೆ ಮಾಡ್ತಿ? ಈಗ ಹಿಂಗೆ ಮನಸ್ಸು ಒಂದಾಗಿ ಮದುವೆ ಆಗಕ್ ಮುಂದಾಗಿ ಬಂದ ಮೇಲೆ ಅವ ಇದ್ರ ಅಷ್ಟ ಸತ್ರ ಅಷ್ಟ. ಏನ ಮಾಡ್ಬಿಡ, ನಿನ್ ಹೆಸರು ಕೇಳಿದ್ರೆ ಸಾಕು ನಮ್ಮಪ್ಪ ಸಿಟ್ಟಿಗೆ ಬರ್ತಾನಲ್ಲ. ಚಂದ್ರಮ್ಮ ಅಂತದನ್ನ ಏನ್ ಅವಾಗ ಮಾಡಿದ್ರು ಅಂತ ಮನೆ ಮುಚ್ಚಿನಿ ಮನೆ ಅದಕ್ಕ ಅವ ಈ ನಮನೆ ಮಾಡಕತ್ತಾನ ನೋಡ. ಅದು ನಮ್ಮಪ್ಪ ನಿಮ್ಮಪ್ಪನ ವ್ಯವಹಾರದ ವಿಷಯ, ಅದ್ರ ಬಗ್ಗೆ ನೀ ಯಾಕೆ ತಲೆ ಕೆಡಿಸ್ಕೊಂತಿ? ಅದಕ್ಕೂ ನಮ್ಮ ಪ್ರೀತಿಗೂ ಯಾವ ಸಂಬಂಧನೂ ಇಲ್ಲ. ಹೇಳೋದು ಬರೋಬರೈತಿ. ಆಗ ನಮ್ಮಪ್ಪ ಐತಲ್ಲ, ನೀ ಅವನ್ ಹೆಂಗ ಮದುವೆಕ್ಕೆ ನಾನು ನೋಡ್ತೀನಿ ಅಂತ ಸಿಟ್ಟಿಗೆ ಎದ್ಬಿಟ್ಟದ. ಅದಕ್ಕ ನಾ ಯೋಚನೆ ಮಾಡಕ್ ಕುಂತು ಬಿಟ್ಟಿನಿ. ಅಷ್ಟಾಕ್ ನೀ ಎದ್ಕೊಂತಿ? ಈಗ ನಿನಗೆ ವಯಸ್ಸು ಎಷ್ಟು ಹೇಳು? ವಯಸ್ಸು ಯಾಕ ನೋಡು, ಹೆಣ್ಮಕ್ಳು ವಯಸ್ಸು ಕೇಳಬಾರ್ದು, ಗಂಡಸಿನ ಏ ಚಕೋರಿ, ಯಾರೋ ಎಲ್ಲೋ ತಮ್ಮ ಅನುಕೂಲ ಕಾಡಿದ ಮಾತು ಎಲ್ಲರ ಕಾಲಕ್ಕೂ ಅನ್ವಯಿಸುದಿಲ್ಲ. ಈಗ ನಿನ್ನ ವಯಸ್ಸನ್ನ ಯಾಕೆ ಕೇಳಿ ಗೊತ್ತನು? ನಿನಗೆ 18 ವರ್ಷ ಸಾಕಿಲ್ಲ. ನೀ ಇಷ್ಟ ಬಂದವ್ರನ್ನ ಮದುವೆ ಮಾಡ್ಕೊಂಡು ಹೋಗ್ಬೋದು, ಯಾರು ಏನು ಮಾಡಕ್ಕಾಗಲ್ಲ. ಅಯ್ಯ ನನಗೆ 18 ವಯಸ್ಸಿಲ್ಲ ನಂಗಿಲ್ಲ. ಆದ್ರೆ ನಮ್ಮ ಅವ್ವ ಸತ್ತ ಮೇಲೆ ನಮ್ಮ ಅಪ್ಪ ಅಂತ ಯಾರು ಮದುವೆ ಆಗಲ್ಲ. ಅದ ನಮ್ಮಪ್ಪ ಬಹಳ ಕೆಟ್ಟ ಮನುಷ್ಯಲಿ. ಅವನ ವಿರುದ್ಧವಾಗಿ ನಾವೇನೋ ಮಾಡ್ಕೊಂಡ್ವಿ ಅಂದ್ರ ಅವ್ನು ನಮ್ಮನ್ನ ಏನೋ ಮಾಡಕ್ಕೂ ಎಸಂಗಿಲ್ಲ ನೋಡು. ಅವ ಏನ್ ಮಾಡ್ತಾನ? ನಾನು ನಿನ್ ಜೊತೆ ಇದ್ದ ಮೇಲೆ ಅವೇನ್ ಮಾಡ್ತಾನ? ಹಗಲು ಹೊತ್ತು ನೀ ಇರ್ತಿ, ರಾತ್ರಿ ಹೊತ್ತು ನೀನು ಇರ್ತಿ. ಇಲ್ಲ ನಾ ಅದಕ್ಕೆ ಹೋಗ್ತಿನಿಲ್ಲ. ನಮ್ಮ ಮಕ್ಕೊಂಡ ಬಂದು ಕುತ್ತಿಗೆ ಸಾಗೋದ್ರೆ ಏನ್ ಮಾಡಲ್ಲ, ನಿನಗೆ ಒಬ್ಬಟ್ಟು ಏನಿಲ್ಲ. ಆ ಸಾತ್ರ ನಿನಗತಿ ನಿನಗೆ ಯಾರು ಗತಿ? ಯಾವ ನಿನ್ನ ಸತಿ? ಅಷ್ಟೊಂದು ಭಯ ನಿಮ್ಮ ಅಪ್ಪಂದ ಇದ್ರ ರಾತ್ರಿನೂ ಬಾಗ್ರ ಬರ್ತದೆ. ಏನ್ರಿ ದೈವ ಹೋಗ್ಲ ಬೇಡ, ನಿನ್ನ ಬಾಡಿ ಗಾರ್ಡ್ ಆಗಿರಾಕ ಗಾಡಿ 100 ಸ್ಪಿನ್ ಆಗೈತಿದೆ. ಇಲ್ಲ ರೀ, ನಮ್ದು ಬಹಳ ಸ್ಲೋ ಇಲ್ಲ ರೀ, ಬಹಳ ಸ್ಲೋ ಐತ್ರಿ. ನೀ ಹೇಳಿದ ತಕ್ಷಣ ಬರ್ತೀನಿ ಎಲ್ಲ ಗೊತ್ತಾಗ್ತಾನೆ. ನೀ ಹೇಳೋದಲ್ಲ ಕರೆಯತಿ. ಆಮೇಲೆ ನಿನ್ನ ಗಟ್ಟಿ ಆಗ್ಬೇಕು ಅಂತೇಳಿ ಅವನು ಹಗಲು ಹೊತ್ತನ ಕಣ್ ತಪ್ಪಿಸ್ಕೊಂಡು ಬರ್ತೇನೆ ನಾನು. ಇನ್ನು ರಾತ್ರಿ ನೀನ್ ನನ್ನ ಜೊತೆ ಇರ್ತೀನಿ ಅಂದ್ರೆ ನಮ್ಮಪ್ಪ ಸುಮ್ಮನೆ ಇರ್ತಾನ. ನಿನ್ನ ಕಬಡ್ಡಿ ಆಡ್ಕೊಂಡು ಕಬಡ್ಡಿ ಚಕೋರಿ, ನಿಂಗ ಈ ನಮೂನಿ ನಿಮ್ಮ ಅಪ್ಪಗೆ ಎದರ್ಕೊಂಡು ಎಷ್ಟು ದಿವಸ ಅಂತ ಎದರ್ಕೊಂಡ್ ಕುಂದಿರ್ತಿ? ನೋಡ, ಗಟ್ಟಿ ಮನ್ಸು ಮಾಡಿ ಮದುವೆ ರೆಡಿ ಆಗ ಗಪ್ಪಳಿ ಯಾರು ತಿಳಿಸ್ಬಾರ್ದ ಗಪ್ಪಳಿ ಕೊಳ್ಳಿ ತಾಳಿ ಕಟ್ಟಿ ಉದ್ದಕ್ಕೆ ಕಾಡ್ಕೊಂಡ್ಬಿಡ್ತೀನಿ. ಮಾವ ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡು. ಅವನಷ್ಟು ಸಲೀಸಾಗಿ ಆಶೀರ್ವಾದ ಮಾಡೋ ಮನುಷ್ಯ ಅಲ್ಲದ. ಮಗಳು ಬಹಳ ಬಗ್ಗೆ ಯೋಚನೆ ಮಾಡ್ಲಾರ್ದ ನಿನ್ನ ಮತ್ತೆ 4 ಮಂದಿ ಕರೆಸಿ ಕೈಕಾಲ ಮುರಿಸಿ ಮನ್ಯಾಗ ಕುಂದ್ರಸಿರ ನಾ ಸಾಕ್ಲೆ. ಅಷ್ಟು ಧೈರ್ಯ ಐತಿ ಅಂತ ತಿಳ್ಕೊಂಡಿದ್ದೆ ನಾವ ನಿಮ್ಮ ಅಪ್ಪನ ಮದಿಗಳಲ್ಲ. ಚಿಕನ್ ಪೀಸ್ ಮಾಡ್ತಾನ ನೋಡು ಚಕೋರಿ, ಅವನಂತ ಪುಕ್ಕ ಇಡೀ ನಮ್ಮೂರಾಗ ಯಾರಿಲ್ಲ ನೋಡು. ಎದ್ರಕೊಳ್ಳಾರ ಏನಾರ ನಮ್ಮಂತ ಸುಳ ಮಕ್ಕಳು ಯಾರಾದ್ರೂ ಹಿಂಗ್ ನಿಂತೀವಂದ್ರ ಸೀದಾ ನಾಯಿ ಬಾಲ ನೋಡ್ತೈತಲ್ಲ ಹೋಗ್ಕೊಂಡು ಮನೆಗೆ ಹೋಗ್ತಾನ. ಊರಾಗ 4 ಮಂದಿ ಮರ್ಯಾದೆ ಕೊಡ್ತಾರ. ಯಾಕೆ ಕೊಡ್ತಾರ ಗೊತ್ತಾ? ಅವ್ನು ಮಿಂಡ್ರಿ ಹುಟ್ಟಿದ ರೊಕ್ಕ ಅದಾವ, ಬಟ್ಟೆ ಸಾಲ ಕೊಟ್ಟು ರೊಕ್ಕ ಅದಾವ, ಅದಕ್ಕೆ ಎದ್ರತಾರ ಮಂದಿ. ಏನಾಗ್ಲಿ ಮಾಮ,
ನಮ್ಮ ಮದುವೆ ಮಾತ್ರ ಚಂದ ಆಗ್ಬೇಕು. ಕಿರಿಕಿರಿ ಗದ್ಲಾದ್ರೆ ನಾಳೆ ನಮ್ಮ ಮದುವೆ ಫಸ್ಟ್ ನೈಟ್ ಗದ್ಲಾಗಬೇಕು. ಒಟ್ಟು ಭಯಂಕ ಆಗೋದಿಲ್ಲಂತೆ. ನಮ್ಗೆ ಗೊತ್ತಿದ್ರೆ ಅದಕ್ಕೆ ನೀ ಏನ್ ಮಾಡ್ತೀವಿ ಗೊತ್ತಿಲ್ಲ. ನಮ್ಮ ಅಪ್ಪನ ಮನಸ್ಸು ಬದಲಾಯ್ತು. ಒಟ್ಟು ಅವನ ನಮ್ಮ ಮುಂದೆ ನಿಂತ ಅವನ ಮದುವೆ ಮಾಡ್ತಿರ್ಬೇಕು. ಹಂಗ ಮಾಡ್ತೀವಿ. ಲಪ್ 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 ಒಯ್ಕಂದ್ರು ನಿಮ್ಮಪ್ಪ ಬದಲಾಗಲ್ಲ. ಅದು ಈ ಜನದಾಗ ಸಾಧ್ಯ ಇಲ್ಲ ಅಂತ ತಿಳಿ. ಅಯ್ಯೋ ಅಲ್ಲ, ದುಡ್ಡಿಗೆ ಸಗಣಿ ತಿನ್ನ ಚಿತ್ರನ ಮಗನಿಗೆ ನಾವೆಲ್ಲರ ಹೋಗಿ ಪ್ರೀತಿ ಪ್ರೇಮ ಬದುಕು ಬಾಳವು ಅಂತ ಹೊಯ್ಕೊಂಡ್ರೆ ಅವೇನ್ ತಲೆಗತ್ತದ ಅಂತ ತಿಳ್ಕೊಂಡಿದ್ದಾನ? ಅದು ಸಾಧ್ಯನೇ ಇಲ್ಲ ಚಕೋರಿ. ನೀನಾದ್ರೆ ಯಾವ್ದು ತಲೆಗಟ್ಟೊಳಕ್ ಹೋಗ್ಬೇಡ, ಗಪ್ಪ ರೆಡಿ ಆಗು, ಮದುವೆ ಮಾಡ್ಕೊಂಡು ಬರೋಣ. ಅದೇನಾಗ್ತದ ಆಗ್ಲಿ. ಸರಿ ಬಾ. ಎಲ್ಲ ಧೈರ್ಯವೇ ಸರ್ವತ್ರ ಸಾಧನ, ಧೈರ್ಯವೇ ಸರ್ವತ್ರ ಸಾಧನ. ಜೈ ಅಗಡ ಬಂಬಂ, ಜೈ ಅಗಡ ಬಂಬಂ. ಮತ್ತೆ ಈ ತರ ಬಂದು ತೆಗ್ಬಿಟ್ರೆ ನನಗೆ ಭಯ ಆಗಲ್ಲ. ನಿನ್ನ ಮೌನದ ಉಳಿಸು ನಾನು ಬಲ್ಲೆ. ಹೋಗಪ್ಪ, ನಿಮ್ಮ ಗಾಳಿನ ಕಾದು ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಯಾಕೆ ಇಷ್ಟು ಲೇಟು? ನಿನ್ಗೊಂದು ಸ್ವೀಟ್ ನ್ಯೂಸ್ ಅಲ್ಲಿ ಏನ್ರಿ ಅದು? ಹೇಳಬೇಕಾ? ಹಾ, ಹೇಳಬೇಕು. ಅದೇನು ಅಲ್ರಿ, ಬರೋದ ಲೇಟು, ಹೇಳೋದ ಲೇಟು, ಅದೇನಂತ ಹೇಳ್ಬಾರ್ದ? ಏನ್ರಿ ನಿಮ್ ಹುಡುಗಾಟ? ಮುಂದೆ ಇವ್ರ ಜೊತೆ ಕಳ್ಳಾಟ ಆಡೋದನ್ನ ಬಿಟ್ಟು ಜಾಲಿಯಾಗಿ ಚಿನ್ನಾಟ ಆಡೋದು. ಹೋಗಪ್ಪ, ನಿಮ್ಮ ಒಳಗಿಟ್ಟಿನ ಮಾತಿನಲ್ಲಿ ಅರ್ಥವಾಗ್ತಾ ಇಲ್ಲ. ಈ ಆಮಂತ್ರಣ ಪತ್ರಿಕೆ ನೋಡು, ಎಲ್ಲ ಅರ್ಥ ಇದೆ. ಏನ್ರಿ, ನಾಳೆ ಲಕ್ಷ್ಮಿ ಮದುವೆನಾ? ಏನು ಇದುವರೆಗೂ ಒಂದು ವಿಷಯ ತಿಳಿಸಿದೆ
ಒಂದೇ ಸಲ ವೆಡ್ಡಿಂಗ್ ಕಾರ್ಡ್ ತೋರಿಸ್ತಾ ಇದ್ದೀರಲ್ಲ, ಎಷ್ಟು ಸಸ್ಪೆನ್ಸ್ ಇಟ್ಟಿದ್ದೀರಾ ನೀವು? ನೋಡ್ರಿ, ಈ ವಿಷಯ ನನಗೂ ಮೊದಲು ಗೊತ್ತಿರಲಿಲ್ಲ. ವಿಜಯ್ ಪ್ರಸಾದ್ ಕಾಲ್ ಮಾಡಿ ಲಕ್ಷ್ಮೀ ಪ್ರೀತಿಸೋದ್ರ ವಿಷಯ ಹೇಳಿದ. ಅರ್ಜೆಂಟ್ ಆಗಿ ವೆಡ್ಡಿಂಗ್ ಕಾರ್ಡ್ ಕಳಿಸ್ತಾ. ನಾಳೆ ನಿಮ್ಮ ತಂದೆಯವರಿಗೆ ಹೋಗಿ ಒಂದು ವಾರ ಲೀವ್ ಆಗಿ ಬರೋದ್ರೊಳಗೆ ಇಷ್ಟೊತ್ತಾಯ್ತು. ಏನು ಒಂದು ವಾರ ರಜಾ ಹಾಕಿದ್ದೀರಾ? ಅಲ್ರಿ, ಒಂದು ನಿಮಿಷ ತಡವಾಗಿ ಬಂದಿದ್ದಕ್ಕೆ ನನಗೆ ತಡ್ಕೋ ಶಕ್ತಿನೇ ಇಲ್ಲ. ಅಂತದ್ರಲ್ಲೇ ನೀವು ಒಂದು ವಾರ ರಜಾ ಹಾಕೋದಂದ್ರೆ ಹೇಗ್ರಿಪ್ಪ ನಿಮ್ದು? ಅವರಿಗೆ ಬಿಟ್ಟ ನೋಡುವಾಗ ಈ ಭಾವಚಿತ್ರ ನೋಡ್ತಾ ಒಂದು ವಾರ ಇರಿ, ಆಮೇಲೆ ಈ ಜೀವ ಚಿತ್ತ ಅಂಟ್ಕೊಂಡೇ ಇರುತ್ತೆ. ಖಂಡಿತ ಬರುತ್ತೇನೆ. ಲಕ್ಷ್ಮೀ ತೆರೆಗೆ ಅಕ್ಷತೆ ಹಾಕಿ ಸ್ವಲ್ಪ ಸಮಯ ಸಂತೋಷದಲ್ಲಿ ನಿಮ್ಮ ಭಾಗಿಯಾಗಿರುತ್ತೇನೆ. ಅಂದಾಗೆ ಲಕ್ಷ್ಮೀ ಕಿವಿಯಲ್ಲಿ ನನ್ನ ಹೃದಯ ಕದ್ದಿರುವ ವಿಷಯವನ್ನು ಲಕ್ಷ್ಮಿಗೆ ಹೇಳಿ ಬರುತ್ತೇನೆ. ಏನಾದ್ರೆ ಹೇಳಿ. ಏನ? ಈ ಅಣ್ಣ ಏನನ್ನು ಕದಿಯವನಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಎಲ್ಲವನ್ನು ಗೆಲ್ಲ ವೀರ ಶೂರ ಅಂತ ಅವಳಿಗೆ ಚೆನ್ನಾಗಿ. ಆಹಾ, ಅಣ್ಣ ತಂಗಿಯರು ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಂತೆ ಕಾಣುತ್ತದೆ. ಹೋಗ್ಲಿ, ಲಕ್ಷ್ಮಿ ಸಹ ಒಂದು ದೊಡ್ಡ ಹೃದಯವನ್ನೇ ಕದ್ದಿದ್ದಾಳೆ. ಅಂದಾಗೆ ಹೇಗಾದರೂ ಮಾಡಿ ಒಳ್ಳೆ ವರವನ್ನು ಸಿಕ್ಕಲ್ಲ, ಅಷ್ಟೇ ಸಾಕು. ಹೋಗ್ಲಿ, ಆ ಮದುವೆ ಹೇಗೋ ಕುಡಿ ಬಂತಲ್ಲ, ಅಷ್ಟೇ ಸಾಕು ನನಗೆ. ಬಹುಶಃ ಅದು ನಿಮ್ಮ ಹಾಗೂ ವಿಜಯ ಪ್ರಸಾದ್ ಆಶೀರ್ವಾದ ಫಲ. ನಮಗಿನ್ ಬಸ್ ಟೈಮ್ ಆಗುತ್ತೆ. ಏನ್ರಿ ನೀವು ನಿಲ್ಲಿ ಒಂದು 5 ನಿಮಿಷ ನಿಂತ್ಕೊಳ್ಳಿ, ಕಾರು ಬರುತ್ತೆ. ಅಲ್ಲಿವರೆಗೂ ಸ್ಟೇಷನ್ ಹೋಗಿ ಬಿಟ್ಟು ಬರುತ್ತಾರೆ. ಅಯ್ಯೋ, ನಾನಿಲ್ಲಿ ಕಾರ್ ಕಾಯ್ತಾ ಕೂತ್ರೆ ನನಗೆ ಬಸ್ ಮಿಸ್ ಆಗುತ್ತೆ. ಸಂತೋಷ್, ಇಷ್ಟು ಹೇಳಬೇಕಾದ್ರೆ ಒಂದು ವಿಷಯ ನಿಮಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಬರ್ಬೇಕಾದ್ರೆ ಒಬ್ಬ ಗಂಭೀರ ಹೊಸ ಪರಿಚಯವಾಗಿದ್ದಾನೆ. ಅದಕ್ಕಾಗಿ ಈಗ ತಾನೇ ಅಪಟೆಂಟ್ ಮಾಡಿಕೊಂಡಿದ್ದಾನೆ. ಅವನು ನೋಡಬೇಕಾದ್ರೆ ಬಿಟ್ಟು ತಗೊಂಡ್ಕೊಂಡು ಹೋಗಿದ್ದಾನೆ. ಏನೋ ನಾನು ಫೋನ್ ಮಾಡಿದ್ದೇನೆ, ಇಷ್ಟರಲ್ಲಿ ಬಂದು ಬರಬಹುದು ಅಂದ ಹಾಗೆ ನಿಮಗೆ ಪರಿಚಯ ಮಾಡಿಕೊಟ್ಟು ಆಮೇಲೆ ಸ್ಟೇಷನ್ ಹೋಗಿ ಬಿಟ್ಬಿಡ್ತಾನೆ. ಒಂದು ಸ್ವಲ್ಪ ನಿಂತ್ಕೊಳ್ಳಿ. ಅಯ್ಯೋ, ಕಾರ್ ಬೇರೆ ಕಾಯ್ತಾ ಕೂತ್ರೆ ನನಗೆ ಬಸ್ ಮಿಸ್ ಆಗುತ್ತೆ ಚೈತ್ರ. ಡ್ರೈವರ್ ಬೇರೆ ಲಿವಲ್ ಇದ್ದಾನೆ. ಹೌದಾ? ಸಾಯರ್ ಬೇರೆ ಕಾರ್ ಓಡಿಸ್ತಾ ಇದ್ದಾರೆ. ಇಲ್ಲ ನನಗೆ ಕಾರ್ ಕಾಯ್ತಾ ಕೂತ್ಬಿಡೋದು ಬಸ್ ಮಿಸ್ ಆಗುತ್ತೆ ಚೈತ್ರ. ನಾನು ನಡ್ಕೊಂಡು ಹೋಗ್ತೀನಿ. ರೀ, ನೀವು ಹೋಗ್ತಾ ಇದ್ದೀರಾ, ಆದ್ರೆ ಅರ್ಧ ಗಂಟೆ ಒಮ್ಮೆ ನನಗೆ ಫೋನ್ ಮಾಡ್ತಾ ಇರಬೇಕು. ನೀವು ಫೋನ್ ಮಾಡ್ಲಿಲ್ಲ ಅಂದ್ರೆ ನನಗೆ ಹುಚ್ಚಿಡಿದು ಬಿಡುತ್ತೆ. ಹೌದಾ? ಫೋನ್ ಮಾಡೋಣ. ಅರ್ಧ ಗಂಟೆ ಕಾಲ ಶಕ್ತಿ ನನಗೆ ಇರುತ್ತೆ ಚೈತ್ರ. ಇಲ್ಲಿಂದ ಓದೋನೆ ಅಲ್ಲಿ ಡೈರೆಕ್ಟ್ ಆಗಿ ವಿಡಿಯೋ ಕಾಲಲ್ಲೇ ಕೂತ್ಬಿಡ್ತೀನಿ. ಮುಂಚೆ ಏನಾದ್ರು ಹಾಗಾದ್ರೆ ಮದುವೆಗೆ ಮಾತ್ರ ಮರೆಯಬಾರ್ದು. ಹಿತವಾಗಿ ಹೋಗಿದಾಗ ಕಣ್ಣೆರಡು
ನಾಳೆ ಲಕ್ಷ್ಮೀ ಮದುವೆಗೆ ಭೇಟಿ ಆಗೋಣ, ಮರೆಯೋದಿಲ್ರಿ. ಬಾಯ್. ಏನ್ ಸಾವುಕಾರ್ರಿ, ನನ್ನನ್ನು ಅರ್ಜೆಂಟ್ ಆಗಿ ಕರೆದಚ್ಚಿದ್ದೀರಲ್ಲ, ಏನ್ ವಿಷಯ? ಶಾಸ್ತ್ರಿಗಳು, ನಾಳೆ ನಮ್ಮ ವಿಜಯನ ಮದುವೆ ಇದೆ. ಆ ನಂತರ ಪತ್ರದ ಜೊತೆಗೆ ಒಂದು ಪತ್ರ ಕಳಿಸಿದ್ದಾನೆ. ಅದರಲ್ಲಿ ನಿಮಗೆ ನಿಮ್ಮ ಮಗನ ಮೇಲೆ ಪ್ರೀತಿ, ವಿಶ್ವಾಸ, ವಾತ್ಸಲ್ಯತೆ ಮದುವೆಗೆ ಬಂದು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಹೋಗಿ ಅಂತ ಇರೋ ನೋಡಿ ಶಾಸ್ತ್ರಿಗಳ ಪತ್ರ. ಈಗ ನಾನೇನು ಮಾಡಬೇಕೆಂದು ಒಂದೂ ದೋಚದಂತಾಗಿದೆ. ಘಾತವಾಯಿತು ಸಾವುಕಾರ್ರಿ, ಘಾತವಾಯಿತು. ಏನಾಯ್ತು ಶಾಸ್ತ್ರಿಗಳೇ? ನಿಮ್ಮ ಮಗ ತಾಳಿ ಕಟ್ತಾ ಇರುವ ಕನ್ಯೆ ಅದೊಂದು ವಿಷ ಕನ್ಯೆ. ಆ ಲಕ್ಷ್ಮಿಯ ಲಗ್ನ ಕುಂಡಲಿ ನನ್ನಲ್ಲೇ ಇದೆ ನೋಡಿ. ಸೂರ್ಯನು ಪಂಚಮ ಸ್ಥಾನದಲ್ಲಿದ್ದಾನೆ, ಚನ್ನ ಕುಂಡಲಿಯಲ್ಲಿ ಕುಜನು 7, 8, 2ನೇ ಸ್ಥಾನದಲ್ಲಿದ್ದಾನೆ. ಇದರಿಂದ ಗಂಡನಿಗೆ ಮರಣ ಸಂಭವಿಸುವುದು ಖಂಡಿತ. ಓದುವ ವೀರ್ಯರ ಜನ್ಮ ಕುಂಡಲಿಯಲ್ಲಿ ಕುಜ ದೋಷವಿದ್ದರೆ ವಿವಾಹಕ್ಕೆ ಬಾಧಕವಾಗುತ್ತಿರಲಿಲ್ಲ. ಈಗ ಏನು ಮಾಡೋದು? ಮದುವೆ ನಿಲ್ಲಿಸಲೇಬೇಕು. ನನಗಿರುವ ಒಂದೇ ಒಂದು ವಂಶ ಜ್ಯೋತಿಯನ್ನು ಆ ಮೃತ್ಯುವಿಗೆ ಬಲಿ ಕೊಡಲಾರೆ. ನನ್ನ ಮಗ ಆ ವಿಷಕನ್ಯೆ ಕೊರಳಿಗೆ ತಾಳಿ ಕಟ್ಟೋದಕ್ಕಿಂತ ಮುಂಚೆ ನೀವು ಬೇಗ ಹೋಗಿ ಆ ಕಲ್ಯಾಣ ಮಂಟಪಕ್ಕೆ ಹೋಗಿ ಮದುವೆ ನಿಲ್ಲಿಸೋಣ. ನಡೀರಿ. ಸಾವುಕಾರ್ರೆ, ಸ್ವಲ್ಪ ಯೋಚನೆ ಮಾಡಿದ, ಅದು ಅಷ್ಟು ಸರಳವಾದ ಕೆಲಸವಲ್ಲ. ಶಾಸ್ತ್ರಿಗಳೇ, ಅದೇನೇ ಅಡ್ಡಿಯಾದರೂ ಆ ಮದುವೆ ನಡಿ ಕೂಡುದು. ನನ್ನ ಮಗ ಆ ಮೃತ್ಯುವಿನ ಕೊರಳಿಗೆ ತಾಳಿ ಕಟ್ಟೋದಕ್ಕಿಂತ ಮುಂಚೆ ನೀವು ಬೇಗ ಹೋಗಿ ಆ ನಮ್ಮ ಭೀಮ್ಯ, ನಾಗ್ಯ, ರಂಗನನ್ನ ಕರೆದುಕೊಂಡು ಮನೆಗೆ ಬನ್ನಿ. ಹೊರಡಿ ಬೇಗ. ನಿಮ್ಮ ಅಪ್ಪಣೆಯಂತೆ ಆಗಲಿ. ಹೇಗೆ ಆಗಲಿ, ನನ್ನ ಮಗ ವಿಷ ಕನ್ಯೆ ಕೊರಳಿಗೆ ತಾಳಿ ಕಟ್ಟೋದಕ್ಕಿಂತ ಮುಂಚೆ ನಾನು ಆ ಮದುವೆ ನಿಲ್ಲಿಸಬೇಕು. ಈಗಲೇ ಆ ಕಲ್ಯಾಣ ಮಂಟಪಕ್ಕೆ ಹೋಗತ್ತೆ. ಚೈತ್ರ ಈ ಚಿತ್ರಶಲನ ನೇತ್ರಗಳಲ್ಲಿ ನೆಟ್ಟ ನಿನ್ನ ಅಂಗ ಚಿತ್ರ ದಿಗ್ಭ್ರಮೆಗೊಳಿಸುತ್ತಿದೆ ನನ್ನನ್ನು. ಆ ಚಿನ್ನವರ್ಣದ ಚಕೋರಿಯೊಂದಿಗೆ ಚಿನ್ನಾಟವಾಡಬೇಕೆಂಬ ಹಂಬಲ ದಿನೇ ದಿನೇ ಹೆಚ್ಚುತ್ತಾ ನನ್ನ ಹೃದಯವನ್ನು ಇಂದು ನಿಮ್ಮ ಮನೆಗೆ ಕಾರು ಚಾಲಕನಾಗಿ ಆಗಮಿಸಲಿರುವ ಈ ಚಿತ್ರ ಚರ್ಮ ಕಾಲವನ್ನರಿತು ನಿನ್ನ ಕರೆಯಿಟ್ಟು ನಿನ್ನ ಸಕಲ ಸಂಪತ್ತಿಗೆ ಸರ್ವಾಧಿಕಾರಿ ಸ್ಥಾನವನ್ನು ಪಡೆಯುವುದು ಸರ್ವ ಸಮರ್ಥನಾಗಿ ಬರಲಿದ್ದಾನೆ. ನನ್ನ ದುರ್ನಡತೆಯ ಬಗ್ಗೆ ಆ ಭಿಕಾರಿ
ದಶಕ ಭುವನ ಭಯಂಕರನಾದ ರಾವಣ. ಸರ್ವತ್ರ ಸರ್ವ ಸಮರ್ಥನಾದ ರಾವಣ. ಗಂಡದೆಯ ಗಂಡರ ಗಂಡನಾದ ಗಂಡ ರಾವಣ. ನಾನು ಪ್ರಚಂಡ ರಾವಣ. ಶರ್ಮ ಈ ಶರ್ಮ ವಿಚಿತ್ರ ಸನ್ನಿವೇಶಗಳನ್ನು ಸೃಷ್ಟಿಸಿ ವಿಚಿತ್ರವಾದ ವಿಧಿಯಾತವನ್ನೇ ಬದಲಿಸುವ ಶರ್ಮ ವಿಚಿತ್ರ ಶರ್ಮ. ವಿಚಿತ್ರ ವಿಚಿತ್ರ ಶರ್ಮ. ಏನಪ್ಪ ಸಂತೋಷ್, ಏನ್ ಸ್ವಾಮಿ ಕರ್ಕೊಂಬಂದು ಮಾತಾಡ್ತಾ ಇದ್ದೀಯಾ? ಈ ಒಂದು ಸನ್ನಿವೇಶಕ್ಕ ಇಡೀ ಚಿಕ್ಕ ಹೆಸರೂರಿನ ಗ್ರಾಮದವರೆಲ್ಲರೂ ನೆನ್ಬಿಟ್ಟಾರಪ್ಪ. ಮದ್ವೆ ಮಾಡಕ್ಕಂತ ಕರೆದಿದ್ದೆ, ಮದ್ವೆ ಮಾಡ್ಸೋಂಗಾರ ಎಲ್ಲರಿಗೂ ಹೇಳಿ ಬಂದೇನಪ್ಪ ಮದ್ವೆ ಬರಾಕ. ಸಂತೋಷ್ ಎಲ್ಲರೂ ಬಂದಿದ್ದಾರೆ ಶಾಸ್ತ್ರಿಗಳೇ. ಹಾ ಶಾಸ್ತ್ರಿ, ಹಾಗಾಗಿ ಒಂದು ವಿಷಯ ಶಾಸ್ತ್ರಿಗಳೇ, ಇವತ್ತ ನಮ್ಮ ವಿಜಯ ಪ್ರಸಾದ್ ಸಾವ್ಕಾರ ಅವರ ಮದುವೆನೂ ಇದೆ. ಹಾಗೆ ನಿಮ್ಮೆಲ್ಲರ ಇಡೀ ಜಗತ್ತಿನ ಅಚ್ಚುಮೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನನೂ ಇದೆ. ಇದೇ ಮದುವೆಯ ಸುಸಂದರ್ಭದಲ್ಲಿ ಅದೊಂದು ಕೇಕ್ ಕತ್ತರಿಸುವ ಮೂಲಕ ಖುಷಿಯನ್ನು ಆಚರಿಸೋಣ. ಏನಂತೀರ ಶಾಸ್ತ್ರಿಗಳೇ? ಎಂತ ವಿಶೇಷ ಗಿಫ್ಟ್ ಹಾ ಮತ್ತೆ ಇರ್ಬಾರ್ದೇನು? ಆಯ್ತು, ಓಕೆ, ನೀವು ಹೇಗೆ ಹೇಳ್ತೀರೋ ಹಾಗೆ. ಮದುವೆ ಮಾಡ್ಸೋಣಪ್ಪ. ಅಣ್ಣ ತಂಗಿ ಮದುವೆ ಸಮ್ಮುಖವಾಗಿ ನಡೆದಿಲ್ಲಪ್ಪ. ಮದುವೆ ಮಾಡ್ಸೋಣಂದ್ರೆ ಇದೇ ಸಂದರ್ಭದಲ್ಲಿ ನಾವು ನಮ್ಮ ತಂಗಿ ಮದುವೆಯಿಂದ ಒಂದು ಹಾಡನ್ನ ಹಾಡಿ ನಮ್ಮ ಫ್ಯಾಮಿಲಿ ಮಾಡೋಣ. ಸಂತೋಷ ಆಗಬೇಕು. ಶುಭಾಶಯ ಶುಭಾಶಯ ಮಧುಮಗಳಿಗೂ ಶುಭಾಶಯ. ಹರಿಯಲ ಹೊಸದೋರಿಗೆ ಶುಭಾಶಯ. ಮದುವೆ
ಸಂತೋಷ ತೇನಾಡ್ತ ನಮ್ಮ ಎರಡಲ್ಲ ಮದುವೆ ಬೇಗ ಮುಗಿಸೋ ಸಂತೋಷ ತೇನಾಡ್ತಾನೆ ಇದೆಯಲ್ಲ. ಆಯ್ತು ಸ್ಟಾರ್ಟ್ ಮಾಡ್ಬೇಡಿ ಮದುವೆ. ಎಲ್ಲರಿಗೂ ಮಾಡ್ಕೊಳಪ್ಪ. ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮೋ ನಮಃ. ವಿಜಯ್, ನೀನೀಗ ತಾಳಿ ಕಟ್ತಾ ಇರೋ ಲಕ್ಷ್ಮಿಯ ಕೊರಳಿಗೆಲ್ಲ ಮೃತ್ಯುವಿನ ಕೊರಳಿಗೆ. ಏನ್ ಹೇಳ್ತಾ ಇದ್ದಾರೆ ನೀವು? ಹೌದು ವಿಜಯ್, ಈ ಮದುವೆ ಮಂಗಲ ದೋಷವಿದೆ. ಲಕ್ಷ್ಮಿ ಒಂದು